ನಾಳೆ ಕಂಪ್ಲಿಯಲ್ಲಿ ಒನಕೆ ಓಬವ್ವ ಸರ್ಕಲ್ ಉದ್ಘಾಟನೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಕಂಪ್ಲಿ ಪಟ್ಟಣದ ಸಂತೆ ಮಾರುಕಟ್ಟೆ ಬಳಿ ಹೊಸದಾಗಿ ನಿರ್ಮಿಸಲಾದ ಒನಕೆ ಓಬವ್ವ ಸರ್ಕಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಮಂಜುನಾಥ್ ರವರು ಚಾಲನೆ ನೀಡಲಿದ್ದಾರೆ. ನೂತನ ಸರ್ಕಲ್ ಉದ್ಘಾಟನೆ ಅಂಗವಾಗಿ ಭವ್ಯ ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿದೆ. ನಗರದ ದಲಿತ ಮುಖಂಡರು ಮಾತನಾಡಿ, ಕನ್ನಡ ನಾಡಿನ ಶೂರ ಮಹಿಳೆಯರಲ್ಲಿ ಒನಕೆ ಓಬವ್ವ ಪ್ರಮುಖರು. ಚಿತ್ರದುರ್ಗ ಕದನದಲ್ಲಿ ಹೈದರಾಲಿ ಸೇನೆಯ ವಿರುದ್ಧ ಒನಕೆ ಬಳಸಿ ದಾಳಿ ನಡೆಸಿ ಅನೇಕ ಸೈನಿಕರನ್ನ ಹೊಡೆದುರುಳಿಸಿದ್ರು. ರಾಷ್ಟ್ರದ ರಕ್ಷಣೆಗೆ ಜೀವ ತ್ಯಾಗ ಮಾಡಿದ ಅವರ ಸಾಹಸ ಇಂದಿಗೂ ಧೈರ್ಯದ ಸಂಕೇತವಾಗಿ ನಾಳೆ ಕಂಪ್ಲಿಯಲ್ಲಿ ಒನಕೆ ಓಬವ್ವರವರ ವೃತ್ತ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಂಪ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕಂಪ್ಲಿಯ ದಲಿತ ಮುಖಂಡರು ಕರೆಕೊಟ್ಟಿದ್ದಾರೆ. ಸರ್ಕಾರ ಕ್ಯಾಬಿನೆಟ್ಟಲ್ಲಿ ಅಯ್ಯಮ್ಮ ಎಲ್ಲಿ ಹುಟ್ಟಿದ್ಲು, ಎಲ್ಲಿ ಬೆಳೆದ್ಲು, ಎಲ್ಲಿ ಮದುವೆ ಆದ್ಲು, ಅಯ್ಯಮ್ಮ ದೇಶದ ರಾಜ್ಯದಲ್ಲಿ ಹೆಂಗೆ ಗುರ್ತಿಸ್ಕೊಂಡ್ಲಂಬದ್ರ ಬಗ್ಗೆ ಸರ್ಕಾರನೇ ಸರ್ವೆ ಮಾಡಿ ಅಯ್ಯಮ್ಮನ ಹೊರಗೆ ತಂದರು. ಅದು ಚಿತ್ರದುರ್ಗದಾಗ, ಇತಿಹಾಸದ ಚಿತ್ರದುರ್ಗದಾಗ ಅಯ್ಯಮ್ಮನ ಚಿತ್ರಪಟವನ್ನು ಒಂದು ಫಿಲಿಮ್ ಮಾಡಿ ಎಲ್ಲ ರಾಜ್ಯದ ಜನತೆಗೆ ಪ್ರಚಾರ ಆಯಿತು. ಆಗ ಸರ್ಕಾರ ನವೆಂಬರ್ 11ರಿಂದ ಡಿಸೆಂಬರ್ 11ರವರೆಗೆ ತಿಂಗಳೊಳಗಾಗಿ ಯಾವುದೇ ಊರು ಇರ್ಬೋದು, ಯಾವುದೇ ಗ್ರಾಮ ಇರ್ಬೋದು, ಯಾವುದೇ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ತಿಂಗಳೊಳಗೆ ಅಯ್ಯಮ್ಮನ ಜಯಂತಿ ಆಚರಣೆ ಮಾಡ್ರಿ. ಎಲ್ಲರೂ ಸಾರ್ವಜನಿಕರು ಹಳ್ಳಿಗೆ ಭೇಟಿ ಕೊಟ್ಟು ಎಲ್ಲ ಸಮಾಜದ ನಮ್ಮ ಛಲವಾದಿ ಬಂಧುಗಳಿಗೆ ಎಲ್ಲರಿಗೆ ಅದನ್ನ ಮೆಸೇಜ್ ಕಳಿಸಿದ್ವಿ. ಮತ್ತೆಲ್ಲ ಜನಾಂಗದವ್ರು ಬರ್ತಿದಾರ, ಇಲ್ಲಿ ಶಾಲಿ ಮಕ್ಕಳು ಎಲ್ಲ ಬರ್ತಿದಾರ, ನಾಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರ. ತಾವು ತೆಪ್ಪರೆ ಬರಬೇಕು, ಅಯ್ಯಮ್ಮನ ಒಂದು ಜಯಂತಿ ಆಚರಣೆ ಮಾಡ್ಬೇಕಾಗತ್ತೆ. ಅಯ್ಯಮ್ಮನ ನಾವು ಮೇಲ್ಮಟ್ಟ ತರಬೇಕಾಗತ್ತೆ. ಅದನ್ನ ನಾವಾಗಿ ನಾವು ಅವು ಜಯಂತಿ ಆಚರಣೆ ಮಾಡಿ ಅಯ್ಯಮ್ಮನ ಗುರುತಿಸಿದಾಗ ಮಾತ್ರ ಅಯ್ಯಮ್ಮಂದು ಪ್ರಚಾರ ಆಗ್ತದೆ ಅಂತೇಳಿ ಈ ನ್ಯೂಸ್ನಲ್ಲಿ ನಾನು ವರದಿ ಮಾಡುತ್ತಾ. ಕಂಪ್ಲಿ ತಾಲೂಕು ಇದು ಒನಕೆ ಒಂದು ಎಲ್ಲಿ ಮೂರ್ತಿ ಮಾಡಿಲ್ಲ. ಆದ್ರೆ ಈ ಕಂಪ್ಲಿಯಲ್ಲಿ ನಮ್ಮ ಛಲವಾದಿ ಸಮಾಜದವರು ಅಯ್ಯಮ್ಮನ ಚಿತ್ರ ಬರೆಸಿ ಇಲ್ಲಿ ಬೋರ್ಡ್ ಹಾಕಿ ಒಂದು ಸರ್ಕಲ್ ಅಂತೇಳಿ ಮಾಡ್ತದ್ವಿ. ಆ ಒನಕೆ ಓಬವ್ವ ಅಂತೇಳಿ ಆಮೇಲೆ ಬಿರುದು ಕೊಟ್ಟತ್ತೆ. ಏನಪ್ಪ ಎಲ್ಲಾ ಸಮಾಜದವರು, ನಮ್ಮ ಎಲ್ಲ ಛಲವಾದಿ ಸಮಾಜದವರು ಇದನ್ನ ತಪ್ಪದೆ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಾನು 2 ಮಾತು. ಮತ್ತೆ ಸಿಟಿಯರು ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ನಾಳೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ.